ಈ ಗಾಡಿನಲ್ಲಿ ಒಂದು ಸಮಸ್ಯೆ ಇಲ್ಲ ನೋಡಿ, ಬೀಗ ಆಫ್ ಮಾಡಿದ್ರೇನು ಇಗ್ನಿಷನ್ ಆಫ್ ಆಗಲ್ಲ. ಗಾಡಿ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲ ಆಗ್ತಾಯಿದೆ. ನೋಡಿ ಗಾಡಿ ಸ್ಟಾರ್ಟ್ ಆಯಿತಾ, ಬೀಗ ಆಫ್ ಮಾಡ್ತೀನಿ, ಗಾಡಿನ ಆಫ್ ಆಗಲ್ಲ. ನೋಡ್ಕೊಳ್ಳಿ ಎಲ್ಲಿ ಸಮಸ್ಯೆ, ಮುಂದೆ ಎಲ್ಲ ಚೆಕ್ ಮಾಡಿದೆ, ಮುಂದೆ ಎಲ್ಲ ಕರೆಕ್ಟ್ ಇದೆ. ಏನಾಗಿದೆ ರಾಮಾಯಣ ಅಂದರೆ, ಗಾಡಿಯಲ್ಲಿ ಬ್ಯಾಟ್ರಿ ವೈರು ಒಂದು ಡಿಸ್ಕನೆಕ್ಟ್ ಮಾಡಿ ಫಸ್ಟು, ಇಲ್ಲಾಂದರೆ ಇಲ್ಲೇ ಡಿಸ್ಕನೆಕ್ಟ್ ಮಾಡಿದ್ರಾಯಿತು. ನೋಡಿ ಅಲ್ಲಿ ವೈರ್ ಬಿಚ್ಚಾಕಿದ್ದೀನಿ, ಮತ್ತು ಆಫ್ ಆಗಿದೆ. ಇಲ್ಲೇನಾಗಿದೆ, ಏನೋ ಸುಟ್ಟೋಗಿದೆ. ಯಾವುದು ಈ ಲೈನು ಏನು ಇದು ಸ್ಪೀಡ್ ಸೆನ್ಸರ್ ಬರುತ್ತಲ್ಲ ಅದರದ್ದು ಸುಟ್ಟೋಗಿರೋ ಕಾರಣಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಮಾತ್ರ ಟೇಪ್ ಹೊಡೆದ್ಬಿಟ್ಟು ಕ್ಲೀನಾಗಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅಲ್ಲಿ ಗಂಟ ಸುಟ್ಟೋಗಿರುತ್ತೆ ಅದು, ನೋಡ್ತೀನಲ್ಲ ನಾನು ಆಲ್ರೆಡಿ ಫಸ್ಟೇ. ನಿಮಗೆ ಸಮಸ್ಯೆಗಳು ತುಂಬ ಉತ್ಪತ್ತಿ. ಮಾಡೋರು ಹೆಂಗಂದ್ರೆ ಹಂಗೆ, ಏನಂದ್ರೆ ಅದು ಮಾಡಬಾರ್ದು. ಎಲ್ಲೆಲ್ಲಿ ಹೋಗಿ ಏನೇನಾಗೈತೋ ಈ ಗಾಡಿ ಗೊತ್ತಿಲ್ಲ. ಯಾವ ಊರ್ದಂತನೂ ನನಗೆ ಗೊತ್ತಿಲ್ಲ, ಯಾರು ಅಂತಲೂ ಗೊತ್ತಿಲ್ಲ. ಗಾಡಿ ಬಿಟ್ಟು 2 ದಿವಸ ಆಯಿತು, ಮುಟ್ಟೆ ಇಲ್ಲ. ನನ್ನ ಗಾಡಿ ಕೆಲಸಗಳಿತ್ತು ಜಾಸ್ತಿ. ನೋಡೋಣ ಅಂದರೆ ಬಿಚ್ಚಿದ್ದೀನಿ. ಇದನ್ನು ವೈರಿಂಗ್ ಇಲ್ಲೇ ಫಾಲ್ಟು. ಯಾಕಂದರೆ ಇಲ್ಲಿ ರಿಲೇಯಲ್ಲಿ ಎಲ್ಲೋ ಸುಟ್ಟೋಗಿ ಡೈರೆಕ್ಟ್ ಆಗಿಬಿಟ್ಟಿರ್ತದೆ ಅದು ರಿಲೇಗೆ. ಇಲ್ಲಿಂದ ಕರೆಂಟು ಡೈರೆಕ್ಟಾಗಿ ಹೋಗ್ತಾಯಿದೆ, ಅದ್ರ ಗಾಡಿ ಆಫ್ ಆಗ್ತಾಯಿಲ್ಲ. ಈ ವೈರಿಂಗ್ನ ಫುಲ್ಲು ಬಿಚ್ಚಿ ನೋಡ್ಬೇಕು ಎಲ್ಲಿ ಗಂಟ ಬರ್ನ್ ಆಗಿದೆ, ಎಲ್ಲಿ ಜೈಂಟ್ ಒಂದಕ್ಕೊಂದು ಸೇರಿಬಿಟ್ಟಿದೆ ಹಿಂಗೆ ಅಂತ. ಏನು ಮಾಡೋದು ಈ ಥರ ಸಮಸ್ಯೆಗಳು ಗಾಡಿಗಳಲ್ಲಿ. ಒಂದು ನಿಮಿಷಕ್ಕೆ ಕೆಲಸಕ್ಕೆ ದಪ್ಪ ಫೀಸ್ ಹಾಕೋದು, 30ನೇ ನಂಬರ್ ಫೀಸ್ ಹಾಕೋದು, ಹಿಂಗೆಲ್ಲ ಮಾಡಿದ್ರೆ 10ನೇ ನಂಬರ್ ಫೀಸ್ ಮೇಲೆ ಹಾಕೋಕ್ಕೆ ಹೋಗ್ಬಾರ್ದು. 100 ಟೈಮ್ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ನೀನು ಸುಟ್ಟಾಕೊಂಬಂದರೆ ನಮಗೂ ಕೆಲಸ ಬರುತ್ತೆ, ಸಂಪಾದನೆ ಮಾಡ್ಕೊತೀರಿ. ಏನಾಗಿದೆ ಏನಿಲ್ಲ ನೋಡಿಸ್ತೀನಿ ರೀ, ಫೈನಲ್ಲು ಚೆಕಪ್ ಮಾಡಿಬಿಟ್ಟು ನೋಡೋಣ. ಮತ್ತೆ ಇದು ಇಲ್ಲೆಲ್ಲ ಹೆಂಗೆ ಟೇಪ್ ಹೊಡೆದವ್ರೆ, ಇಲ್ಲಿ ಗಂಟೆ ಬಿಚ್ಚೋರು ಅಂದರೆ ಇದ್ರ ಒಳಗಡೆನೂ ಬರ್ನ್ ಆಗಿರಬೇಕು. ಮೋಸ್ಟ್ಲಿ ಬರ್ನ್ ಆಗಿರುತ್ತೆ, ಎಲ್ಲ ಗಾಡಿಯಲ್ಲಿ ಬರ್ನ್ ಆಗಿದೆ, ಇದರಲ್ಲೂ ಆಗಿರಬೇಕು ಮೋಸ್ಟ್ಲಿ. ಎಲ್ಲಿ ಗಂಟೆ ಬಿಚ್ಚಿದ್ದಾರೆ, ಈ ಟೇಪ್ ಎಲ್ಲ ರಿಮೂವ್ ಮಾಡಿ ನೋಡೋಣ ರೀ. ಇಲ್ಲಿ ಒಂದಕ್ಕೊಂದು ಇಲ್ಲಿಂದಲೇ ಜೈಂಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಸೆಂಟ್ರಲ್ಲಿ ಎಲ್ಲಿ ಜಾಸ್ತಿ ಸುಟ್ಟೋಗಿದೆ ವೈರು, ಎಲ್ಲಿ ಏನಾಗಿದೆ ಬಿಚ್ಚಿದ್ರೇ ಇದು ಗೊತ್ತಾಗೋದು. ಇವಾಗ ಇಲ್ಲಿವರೆಗೂ ಜೈಂಟ್ ಆಗಿಬಿಟ್ಟಿದೆ ನೋಡಿ. ಇಲ್ಲಿ ಗಂಟೆ ನೋಡಿಬಿಟ್ಟು ಸುಮ್ಮನೆ ಹಂಗೆ ಟೇಪ್ ಹೊಡೆದು ಬಿಟ್ಬಿಟ್ಟಿದ್ದಾರೆ. ಇದು ಒಳಗಡೆ ಗಂಟೆ ಎಲ್ಲ ಜೈಂಟ್ ಆಗಿಬಿಟ್ಟಿದೆ, ಅದ್ರಗೋಸ್ಕರ ಈ ಪ್ರಾಬ್ಲಮ್ಮು. ನೋಡೋಣ, ಇದು ಬಿಚ್ಚಿಬಿಟ್ಟು ಸಾಲ್ವ್ ಮಾಡಿಬಿಟ್ಟು ಆಗುತ್ತಾ ಆಗಲ್ಲ ಅಂತ ಆಮೇಲೆ ನಮ್ಮ ಮುಂದಕ್ಕೆ ಬೇರೆ ಏನಾದರೂ ನೋಡೋಣ. ಫಸ್ಟ್ ಇದನ್ನು ರೆಡಿ ಮಾಡಬೇಕು ಯಾವುದೇ ಕಾರಣಕ್ಕೆ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಏನು ಮಾಡೋಕ್ಕಾಗಲ್ಲ. ಈ ಒಂದು ರಿಲೇಯಲ್ಲಿ ಡೈರೆಕ್ಟ್ ಆಗಿಬಿಟ್ಟಿದೆ ಕರೆಂಟು, ಇದು ಸಮಸ್ಯೆ. ಇದು ನೋಡಿ ಫುಲ್ ಆಚೆ ಎತ್ಕೊಂಬಿಟ್ಟಿದ್ದೀನಿ ವೈರಿಂಗು, ಅಲ್ಲಿಂದ ಇಲ್ಲಿ ಗಂಟೆ ಸುಟ್ಕೊಂಬಂದಿದೆಯಾ. ಮತ್ತು ಇಲ್ಲಿ ನೋಡಿ, ಇಲ್ಲೂ ಜೈಂಟ್ ಹಾಕೋನ್ ಹೋಗ್ತಾಯಿದೆ ನೋಡಿ. ಬಿಸ್ತೀನಿ ಇವಾಗ, ಅಲ್ಲಿ ನೋಡಿ ಒಂದಕ್ಕೊಂದು ಜೈಂಟ್ ಹಾಕ್ಬಿಟ್ಟಿದೆ. ಎಲ್ಲಿವರೆಗೂ ಹೋಗಿದೆ ಅಂತ ಗೊತ್ತಿಲ್ಲ. ಮುಂದೆ ಚಾರ್ಜಿಂದನೇ ಎಳೆದ್ಬಿಡ್ಬೇಕು. ಇವಾಗ ಎಳೆದ್ಬಿಟ್ಟು ಪೂರ್ತಿ ವೈರಿಂಗು ನೋಡಿ ಟೇಪಿಂಗ್ ಮಾಡಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ನೋಡೋಣ. ಆಫ್ ಆಗುತ್ತಾ ಆಫ್ ಆಗಲ್ಲ ಅಂತ. ಆಫ್ ಆದರೆ ಹೋಗಿ, ಆಫ್ ಆಗಿಲ್ಲ ಅಂದರೆ ಮತ್ತೆ ಬೇರೆ ಏನಾದರೂ ನೋಡಬೇಕು. ಫಸ್ಟ್ ಇದನ್ನು ರೆಡಿ ಮಾಡಬೇಕು. ಪೂರ್ತಿ ಸುಟ್ಟೋಗಿದೆಪ್ಪ, ಹಿಂದೆಯಿಂದ ಮುಂದೆ ಗಂಡ ನೋಡಿದೆ ನೋಡಿ. ಇಲ್ಲಿ ಬರ್ನ್ ಆಗಿದೆ, ಹಿಂಗೆ ಬಂದು ಇಲ್ಲೆಲ್ಲ ಮೆಲ್ಟ್ ಆಗಿದೆ ನೋಡಿ. ಒಂದಕ್ಕೊಂದು ಮತ್ತು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಕಪ್ಲರ್ವರೆಗೂ ಸುಟ್ಟೋಗಿದೆ. ಒಂದಕ್ಕೊಂದು ಜೈಂಟ್ ಆದಾಗ ರಿಲೇ ಡೈರೆಕ್ಟ್ ಆದಾಗ ಗಾಡಿ ಆಫ್ ಆಗಲ್ಲ, ಪ್ಲಸ್ ಒಂದೊಂದ್ಕಿಂತ ಗಾಡಿ ಸ್ಟಾರ್ಟ್ ಆಗಲ್ಲ. ಇಷ್ಟೊಂದು ಸುಟ್ಟೋಗಿ ಹೊಗೆ ಬರೋ ಗಂಟ ಏನಪ್ಪ ಮಾಡ್ತಾಯಿದ್ದೆ ಪುಣ್ಯಾತ್ಮ. 30ನೇ ನಂಬರ್ ಫೀಸು ಅದು ಇದೆಲ್ಲ ಹಾಕ್ಬೇಡ, 10ನೇ ನಂಬರ್ ಹಾಕಬೇಕು. ಹೋದರೆ ಮೆಕ್ಯಾನಿಕ್ ಹತ್ರ ಹೋಗಿ ನೋಡಿಸ್ಬೇಕು. ಮೆಕ್ಯಾನಿಕ್ಕು 30ನೇ ನಂಬರ್ ಫೀಸ್ ಹಾಕಬೇಡಪ್ಪ ಅಂತ ಹೇಳಬೇಕು. ಚೆಕಪ್ ಮಾಡೋಕ್ಕೂ ಆಗಬೇಡ್ದು. ಚೆಕಪ್ ಮಾಡೋಕ್ಕೂ ಹಾಕಿದ್ರೂ ಸುಟ್ಟೋಗುತ್ತೆ ವೈರಿಂಗ್ ಒಂದೇ ಸೆಕೆಂಡಲ್ಲಿ. ಒಂದು ಕಡೆ ಹಿಂಗೆ ಮೆಲ್ಟಾಗಿ ಹಿಂಗೆ ಸಿಕ್ಕಾಕೊಂಡ್ರೆ ಸಾಕು, ಹೋಯ್ತಾನೆ ಇರ್ತದೆ ಅದು.
ಯಾರು ಮೆಕ್ಯಾನಿಕ್ಗಳು ಅಷ್ಟೇ 30ನೇ ನಂಬರ್ ಫೀಸ್ ಹಾಕೋದು ಕಳಿಸೋದು, ಫೀಸ್ ಹೋಗ್ತಾರೆ ನೋಡು ಓಡಿಸು ಅಂತ ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಮತ್ತು ಬಾಡಿ ಡೌನ್ ಮಾಡಿ ಅಲ್ಲಿ ಡೌನ್ ಮಾಡಿ, ನಾನು ಬಾಡಿ ಏನು ಬಿಚ್ಚಿಲ್ಲ, ಹಂಗೆ ಎಳ್ಕೊಂಡಿದ್ದೀನಿ, ಹಂಗೆ ಫಿಟ್ಟಿಂಗ್ ಮಾಡಿಬಿಡ್ತೀನಿ. ಅಂದರೆ ಕಷ್ಟ ಜಾಸ್ತಿ. ಇಷ್ಟು ಸಮಸ್ಯೆ ಈ ಗಾಡಿನಲ್ಲಿ. ನೋಡೋಣ ಮುಂದಕ್ಕೆ ಗಾಡಿ ಆಗುತ್ತಾ ಆಗಲ್ಲ ಅಂತ ರೆಡಿ ಮಾಡಾಕ್ತೀನಿ. ಮತ್ತು ಸರೋದ್ರೆ ಸರೋಗಲಿ, ಇಲ್ಲಾಂದರೆ ಬೇರೆ ಏನಾದರೂ ನೋಡೋಣ. ಇನ್ನೊಂದು 2 ದಿವಸ ಗಾಡೀಲಿ ಇಕ್ಕೊಂಡು. ಓಕೆ, ಆಯಿತು. ಇದೆಲ್ಲ ಕರೆಕ್ಟ್ ಬರ್ತಾಯಿದೆ ಇವಾಗ. ವೈರಿಂಗು ಪ್ರಾಬ್ಲಮ್ಮು. ಲಕ್ಷಕ್ಕೆ ಲೈಟ್ ಬರ್ತಾಯಿದೆ. ಬಂದರೆ ಬರಲಿ, ಆಮೇಲೆ ನೋಡೋಣ. ಹಿಂಗೆ ಹೋಗುತ್ತಾ ನೋಡೋಣ. ಇದು ಚಕ್ಲೇಟು ಯಾಕೆ ಬಂದ್ಬಿಡ್ತು ಅಂದರೆ ಐಡಿ ವೈರ್ ಹಾಕಿರಲಿಲ್ಲ ನಾನು. ಹೋಯ್ತು ಆಟೋಮೆಟಿಕ್. ಅದು ವಿಡಿಯೋನೇ ಕಟ್ ಮಾಡಿಲ್ಲ ನಾನು, ಅಷ್ಟು ಬೇಗ ಹೋಗ್ಬಿಡ್ತದೆ. ಪೆಟ್ರೋಲ್ ವರ್ಕ್ ಆಗ್ತಾಯಿದೆ, ಗ್ಯಾಸ್ ವರ್ಕ್ ಆಗ್ತಾಯಿದೆ, ಹೆಡ್ಲೈಟು. बल्पान कहीं जे एक बल्पान जाको आई वाइफर ओके, इंडिकेटर ओके. ಡೈರೆಕ್ಟ್ ಹಾಕ್ಬಿಡೋದು. ನೋಡೋಣ ಇರೋದು ಕಹಾನಿ. ಡೈರೆಕ್ಟಾಗಿ ಅಂಟ್ಕೊಂಡೇ ಇದೆ ಅದು. ಇಲ್ಲೇನಾದರೂ ಪ್ರಾಬ್ಲಮ್ ಮಾಡೋರ ಹೋಯ್ತು. ಮುಂದೇನೋ ಏನೋ ವೈರಿಂಗ್ ಪ್ರಾಬ್ಲಮ್ ಆಯ್ತಾ ಏನಂತ ಗೊತ್ತಿಲ್ಲ. ಆಗ್ತಾಯಿದೆ ಇವಾಗ. ಬಲ್ಪು ಪ್ರಾಬ್ಲಮ್ ಆಗಿದೆ ರೈಟ್ ಸೈಡಲ್ಲಿ. ಓಕೆ, ಇವೆಲ್ಲ ಕಂಪ್ಲೀಟ್ ಆಯಿತು ಫಿಟ್ಟಿಂಗು. ಅವಾಗೆ ತೋರಿಸೋಣ ಅನ್ಕೊಂಡು ಯಾವುದೋ ಗ್ಯಾಮ್ದಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇಲ್ಲ ಇನ್ನೂ ಡಬ್ಬ ಎಲ್ಲ ಕುಣಿಸಿಲ್ಲ. ಎಲ್ಲ ಕಂಪ್ಲೀಟ್ ಟ್ಯಾಗ್ಗಳು ಹಾಕಿ ಅದೆಲ್ಲ ಲಾಕ್ಗಳೆಲ್ಲ ಕಟ್ ಆಗಿಬಿಡೋದು ಬಿಚ್ಚೋ ಟೈಮಲ್ಲಿ ಆಗಲ್ಲ ಹಾಕೋಕ್ಕೆ. ಅದ್ರ ಟ್ಯಾಗ್ ಹಾಕಿ ಕ್ಲೀನಾಗೆಲ್ಲ ಏನು ಮಾಡಬೇಕೋ ಅದೆಲ್ಲ ವ್ಯವಸ್ಥೆ ಅದ್ರಿಗೆ ಮಾಡಿದೆ. ಸರೋಗಿದೆ ಆಲ್ಮೋಸ್ಟು. ಓಕೆ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ ಮುಂದಕ್ಕೆ.